ಇವತ್ತು ನಾನು ದಿ ಬೆಸ್ಟ್ ಟೈಮ್ ಟೇಬಲ್ನ ಹೇಳ್ಕೊಡ್ತೀನಿ. ಅಂದ್ರೆ ನಾನು ಯಾವ ಥರ ಓದಿದ್ದೆ, ನಾನು ಯಾವ ಥರ ಟೈಮ್ ಟೇಬಲ್ ಮೇಂಟೈನ್ ಮಾಡಿದ್ದೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ನಾನು ಮಾರ್ನಿಂಗ್ 6 ಗಂಟೆಗೆ ನಾನು ಸ್ನಾನ ಮಾಡಿಕೊಂಡು 6 ಗಂಟೆ ಮಾರ್ನಿಂಗ್ ಕೂತ್ಕೊಂಡ್ರೆ 6 ರಿಂದ 9 ಗಂಟೆವರೆಗೂ ಓದ್ತಾ ಇದ್ದೆ. ನಾನು ಬೇರೆ ಯಾವುದೇ ಮಲ್ಟಿಪಲ್ ಸಬ್ಜೆಕ್ಟ್ ಓದ್ತಾ ಇರಲಿಲ್ಲ, ಒಂದೇ ಸಬ್ಜೆಕ್ಟ್ ಓದ್ತಾ ಇದ್ದೆ. ಹಾಗಾಗಿ ಮಾರ್ನಿಂಗ್ ಆ 9 ಗಂಟೆವರೆಗೂ ಓದಿ 9ಕ್ಕೆ ನಾನು ಟಿಫನ್ ಮಾಡಿಕೊಂಡು 9ವರೆಗೆ ಮತ್ತೆ ಲೈಬ್ರರಿಲಿ ಬರ್ತಾಯಿದ್ದೆ. 9ವರೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಓದ್ತಾ ಇದ್ದೆ. 1 ಗಂಟೆಯಿಂದ ಏನು ಮಾಡ್ತಾಯಿದ್ದೆ, ಊಟಕ್ಕೆ ಹೋಗಿ ಊಟ ಮುಗಿಸ್ಕೊಂಡು 1 ಅವರ್ ನಿದ್ದೆ ಮಾಡಿ ಕರೆಕ್ಟ್ 3 ಗಂಟೆಗೆ ಮತ್ತೆ ನಾನು ಲೈಬ್ರರಿ ಬರ್ತಾಯಿದ್ದೆ. 3 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಮತ್ತೆ ಓದ್ತಾ ಇದ್ದೆ. 6 ಗಂಟೆಗೆ ಸ್ವಲ್ಪ ಒಂದು 15 ನಿಮಿಷ ಚಹಾ ಅಥವಾ ಸುಮ್ಮನೆ ಹೊರಗಡೆ ತಿರುಗಾಡ್ಕೊಂಡು ಬರ್ತಾಯಿದ್ದೆ. 15 ನಿಮಿಷ 6:15ಕ್ಕೆ 6:15 ಮತ್ತೆ ಲೈಬ್ರರಿಲಿ ಬಂದು 6:15ರಿಂದ ರಾತ್ರಿ 8 ಗಂಟೆವರೆಗೂ ನಾನು ಕರೆಂಟ್ ಅಫೇರ್ಸ್ನ ಓದ್ತಾ ಇದ್ದೆ. 8 ಗಂಟೆಯಿಂದ ರಾತ್ರಿ 8 ಗಂಟೆಗೆ ಏನು ಮಾಡ್ತಾಯಿದ್ದೆ, ರಾತ್ರಿ 8ರಿಂದ ಮತ್ತೆ ಒಂದು ಅರ್ಧ ಗಂಟೆ ನೈಟ್ ಊಟ ಮುಗಿಸ್ಕೊಂಡು ನಾನು 8ವರೆಗೆ ಕರೆಕ್ಟ್ ಲೈಬ್ರರಿಲಿ ಬರ್ತಾಯಿದ್ದೆ. 8ವರೆಯಿಂದ 9ವರೆವರೆಗೆ ರಾತ್ರಿ 9ವರೆವರೆಗೆ ನಾನು ಮೆಂಟಾಲಿಟಿ ಬಿಡಿಸ್ತಾ ಇದ್ದೆ. 1 ಅವರ್ ಮೆಂಟಾಲಿಟಿ. 9ವರೆಯಿಂದ ರಾತ್ರಿ 10ರವರೆಗೆ ಇಲ್ಲಿವರೆಗೂ ಏನು ಓದಿರ್ತೀನಲ್ಲ ಫುಲ್ ಡೇ ಅದನ್ನು ನಾನು ಒಂದು ಸಾರಿ ರಿವಿಷನ್ ಮಾಡ್ತಾಯಿದ್ದೆ, ರೀಕ್ಯಾಪ್ ಮಾಡ್ತಾಯಿದ್ದೆ. ರಾತ್ರಿ 10 ಗಂಟೆ ಕರೆಕ್ಟ್ ಹೋಗಿ ಮಲ್ಕೊಂಡ್ಬಿಡ್ತಿದ್ದೆ ನೋಡ್ರಿ. ರಾತ್ರಿ ನಾನು 11-12 ಗಂಟೆವರೆಗೂ ಕೂತು ಓದ್ತಾ ಇರಲಿಲ್ಲ. ಅದು ಕೆಲವೊಬ್ಬರಿಗೆ ಅಭ್ಯಾಸ ಆಗಿರುತ್ತೆ, ಅದು ಅವರವರು ಇದಕ್ಕೆ ಸಂಬಂಧಪಟ್ಟಿದ್ದು. ನಾನು 10 ಗಂಟೆ ರಾತ್ರಿ 10 ಗಂಟೆಗೆ ಹೋಗಿ ಮಲ್ಕೊಂಡ್ಬಿಡ್ತಿದ್ದೆ ನೋಡ್ರಿ. ಮತ್ತೆ ಯಥಾಸ್ಥಿತಿ ಮಾರ್ನಿಂಗ್ 6 ಗಂಟೆಗೆ ಸ್ನಾನ ಮುಗಿಸ್ಕೊಂಡು ಮಾರ್ನಿಂಗ್ 6 ಗಂಟೆಗೆ ಲೈಬ್ರರಿ ಕೂತ್ಕೊತಿದ್ದೆ ನೋಡ್ರಿ. ಓಕೆ, ಇದು ನನ್ನ ಒಂದು ರೊಟೀನ್ ಆಗಿತ್ತು ನೋಡ್ರಿ. ಲಾಸ್ಟಲ್ಲಿ ಲೈಕು, ಶೇರು, ಫಾಲೋ ಮಾಡೋದನ್ನ ಮರಿಬೇಡಿ. ಜೊತೆಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ. ಏನಾದರೂ ಬದಲಾವಣೆ ಮಾಡ್ಕೊಳ್ಳೋದಿದ್ರೆ ಬದಲಾವಣೆ ಮಾಡ್ಕೊಳ್ಳೋಣ. ಒಂದು ಕಾಮೆಂಟ್ ಹಾಕಿದ್ರೆ ನಮಗೂ ಕೂಡ ವಿಡಿಯೋ ಮಾಡೋದಕ್ಕೆ ಜೋಶ್ ಬರುತ್ತೆ. ಜೊತೆಗೆ ನಿಮಗೆ ಯಾವುದ್ರ ಮೇಲೆ ವಿಡಿಯೋ ಬೇಕು ಅನ್ನೋದನ್ನ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ.